ದಲಿತ ಸಮುದಾಯದ ಹೆಚ್ಚು ಮತಗಳನ್ನು ಪಡೆದಿರುವ ಕಾಂಗ್ರೆಸ್ ಸರ್ಕಾರ ದಲಿತ ಸಮುದಾಯದ ಶಕ್ತಿಯಾಗಿರುವ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕೆಂದು ಜಿಲ್ಲಾ ಪರಿಷತ್ ಮಾಜಿ ಸದಸ್ಯ ಜಯರಾಜು ಮನವಿಯನ್ನ ಮಾಡಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎಸ್ಸಿ/ಎಸ್ಟಿ ಮೋರ್ಚಾ ವತಿಯಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕಾಂಗ್ರೆಸ್ ಪರವಾಗಿ ದಲಿತ ಸಮುದಾಯ ಮತ ಹಾಕಿಕೊಂಡು ಬಂದಿದ್ರು ಕೂಡ ಇಲ್ಲಿಯವರೆಗೂ ಒಬ್ಬರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿಲ್ಲ. ಮುಂದಿನ ಚುನಾವಣೆಯಲ್ಲಿ ದಲಿತ ಸಮುದಾಯದ ಮತಗಳು ಎಂದಿನಂತೆ ಬರಬೇಕಾದರೆ ದಲಿತ ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ದಲಿತ ಶಾಸಕರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಚಿವ ಸ್ಥಾನ ನೀಡಬೇಕೆಂದರು. ಡಿಎಸ್ಎಸ್ ಮುಖಂಡ ಸಾಂಗಯ್ಯ ಕೆಂಪಯ್ಯ ಮಾತನಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಸಿಪಿಎಂ ನರೇಂದ್ರ ಸ್ವಾಮಿ ಅವರು ಶಕ್ತಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಕಟ್ಟಲು ಹಗಲಿರುಳು ರಾಜ್ಯಾದ್ಯಂತ ಶ್ರಮಿಸುತ್ತಾ ಇರುವ ಮಂಡ್ಯ ಜಿಲ್ಲೆಯಲ್ಲಿ ದಲಿತರನ್ನ ಒಗ್ಗೂಡಿಸಿ ಮತ ಹಾಕಿಸುವುದರ ಮೂಲಕ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 7 ಸ್ಥಾನಕ್ಕೆ 6 ಸ್ಥಾನಗಳನ್ನು ಗೆಲ್ಲಿಸಿ ಕೊಡುವುದಕ್ಕೆ ಕಾರಣೀಕರ್ತರಾಗಿದ್ದಾರೆ. ರಾಜ್ಯದಲ್ಲಿ ದಕ್ಷ ಪ್ರಾಮಾಣಿಕ ಹಾಗೂ ರಾಜಕೀಯ ಚತುರತೆ ಹೊಂದಿರುವ ಪಿಎಂ ನರೇಂದ್ರ ಸ್ವಾಮಿ ಅವರಿಗೆ ಕೇಂದ್ರ ಮತ್ತು ರಾಜ್ಯದ ವರಿಷ್ಠರು ಸಚಿವ ಸ್ಥಾನ ನೀಡಬೇಕು ಎಂದು ಹೇಳಿದರು. ಜನಪರ ಚಿಂತಕರು, ಸಾಹಿತಿ, ದಲಿತ ಸಂಘಟನೆಗಳ ಹೋರಾಟಗಾರರು ಹಾಗೂ ದಲಿತ ಸಮುದಾಯದ ಮುಖಂಡರ ಒಕ್ಕೊರಲಿನ ಒತ್ತಾಯವಾಗಿದೆ. ಬೇಡಿಕೆ ಈಡೇರದಿದ್ದರೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಪದಾಧಿಕಾರಿಗಳ ಸ್ಥಾನಕ್ಕೆ ರಾಜೀನಾಮೆ ನೀಡುವುದರ ಜೊತೆಗೆ ಸಿದ್ದರಾಮಯ್ಯ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆ ಧರಣಿಯನ್ನ ನಡೆಸಬೇಕಾಗುತ್ತದೆ ಎಂದರು. ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸಿ ಮಾಧು ಮಾತನಾಡಿ, ತಮಿಳುನಾಡಿನಲ್ಲಿ ಎಸ್ಸಿ ಸಮುದಾಯದ 8 ಮಂದಿಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ. ಕರ್ನಾಟಕದಲ್ಲಿ ದಲಿತ ಮತಗಳನ್ನು ಸಿಂಹಪಾಲು ಪಡೆಯುವ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಚಿವ ಸ್ಥಾನವನ್ನ ದಲಿತ ಶಾಸಕರಿಗೆ ನೀಡಬೇಕು. ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲಾ ಕ್ಷೇತ್ರವನ್ನ ಸುತ್ತಾಡಿ ದಲಿತರನ್ನ ಒಗ್ಗೂಡಿಸಿ 6 ಸ್ಥಾನಗಳನ್ನು ಗೆಲ್ಲಿಸುವಲ್ಲಿ ನರೇಂದ್ರ ಸ್ವಾಮಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ದಲಿತರಿಗೆ ಗುತ್ತಿಗೆ, ಬಡ್ತಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಹೆಚ್ಚಿನ ಮೀಸಲಾತಿ ಕಲ್ಪಿಸಿ ಸಂವಿಧಾನದ ಆಶಯದಂತೆ ಸೌಲಭ್ಯ ನೀಡಿರುವ ಜನಮೆಚ್ಚಿದ ಜನನಾಯಕ ಪಿಎಂ ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಎಸ್ಸಿ/ಎಸ್ಟಿ ತಾಲೂಕಾ ಅಧ್ಯಕ್ಷ ಶಾಂತರಾಜು, ಮುಖಂಡರಾದ ಪ್ರಭು, ಮಹೇಶ್, ಕಿರಣ್, ಶಂಕರ್, ಪ್ರಕಾಶ್, ಸುರೇಶ್, ಪೂರಿಗಾಲಿ, ದೀಪು, ಶಿವಕುಮಾರ್, ಸತೀಶ್, ವಿಜಯ್ ಕುಮಾರ್, ಸುರೇಶ್, ರವೀಂದ್ರ ಕುಮಾರ್, ವೇದಮೂರ್ತಿ, ಮಹದೇವಯ್ಯ, ಸಿದ್ದರಾಜು ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಮಳವಳ್ಳಿ. ಮಳವಳ್ಳಿ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಇವತ್ತು ಏನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ರಾಜ್ಯ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ವಕ್ತಾರರ ಹೈಕಮಾಂಡ್ ಏನಿದೆ, ಹೈಕಮಾಂಡ್ಗೆ ಮಳವಳ್ಳಿಯ ತಾಲೂಕಿನ ಎಲ್ಲ ಸಮಗ್ರ ಚಿಂತಕರಿರ್ಬೋದು, ಸಾಹಿತಿಗಳಿರ್ಬೋದು, ಹೋರಾಟಗಾರರಿರ್ಬೋದು, ದಲಿತ ಸಂಘರ್ಷ ಸಮಿತಿಯ ಹೋರಾಟಗಾರರನ್ನು ಹಿಡಿದು ಕಾಂಗ್ರೆಸ್ ಎಲ್ಲ ಮುಖಂಡರು ಕೂಡ ನಾವು ಎಲ್ಲರೂ ಒಗ್ಗರಣೆಯಿಂದ ನಾವು ಒತ್ತಾಯ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ನರೇಂದ್ರ ಸ್ವಾಮಿ ಅವರು ಒಂದು ಶಕ್ತಿ ಕಾಂಗ್ರೆಸ್ಗೆ. ನರೇಂದ್ರ ಸ್ವಾಮಿ ಅಂತ ಯುವಕರು ಇವತ್ತು ಸ್ಫೋಟಿವಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಇವತ್ತು ಇಡೀ ರಾಜ್ಯಾದ್ಯಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನರೇಂದ್ರ ಸ್ವಾಮಿ ಅವರು. ಆದರೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ 7ಕ್ಕೆ 6 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಇಡೀ ದಲಿತರನ್ನ ಸಂಘಟನೆ ಒಗ್ಗೂಡಿಸಿ, ದಲಿತರನ್ನ ಎಲ್ಲರೂ ಒಗ್ಗೂಡಿಸಿ ಇವತ್ತು 7 ಕ್ಷೇತ್ರದಲ್ಲೂ ಕೂಡ ಅವರು ಪ್ರಬಲವಾಗಿ ನಮ್ಮ ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ಓಟ್ ಹಾಕಿಸಿ ಇವತ್ತು 7 ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿತ್ತು. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇವತ್ತು ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ನರೇಂದ್ರ ಸ್ವಾಮಿ ಅವರ ಕೊಡುಗೆ ಅಪಾರವಾಗಿದೆ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಒಬ್ಬ ದಕ್ಷ, ಪ್ರಾಮಾಣಿಕ, ಒಬ್ಬ ಚತುರ ರಾಜಕಾರಣಿಯಾಗಿರೋದ್ರಿಂದ ಅಂಥ ಒಬ್ಬ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಆಗ್ತಾರೆ ಅವರು. ಅಂಥವ್ರಿಗೆ ನೀವು ದಯಮಾಡಿ ಕಾಂಗ್ರೆಸ್ನ ಹಿರಿಯರು ಎಲ್ಲರೂ ಕೂಡ ಒಗ್ಗು ಮಾಡಿ, ಡಿಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ರಾಹುಲ್ ಗಾಂಧಿ ಸಾಹೇಬ್ ಇರ್ಬೋದು, ಖರ್ಗೆ ಸಾಹೇಬ್ ಇರ್ಬೋದು, ಸೋನಿಯಾ ಗಾಂಧಿ ಮೇಡಮ್ ಅವರು ಇರ್ಬೋದು, ದಯವಿಟ್ಟು ನೀವೆಲ್ಲರೂ ಕೂಡ ನಮ್ಮೆಲ್ಲರ ಒಂದು ಕೂಗು ಏನಿದೆ ಅಂತ ಹೇಳಿದ್ರೆ, ನರೇಂದ್ರ ಸ್ವಾಮಿ ಅವರಿಗೆ ಈ ಒಂದು ಬಾರಿ ಒಂದು ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಳವಳ್ಳಿ ತಾಲೂಕಿಂದ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ವಿ. ನೀವು ಕೊಡಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಮಳವಳ್ಳಿ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಕೂಡ ಮತವನ್ನು ಕೊಟ್ಟಿರ್ತಕ್ಕಂಥ ಈ ಸಮುದಾಯ ಮತ್ತು ಈ ರಾಜ್ಯದ ಜನಸಂಖ್ಯೆಯಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ನಾವು ಕೇವಲ ಬರೀ ಮೀಸಲಾತಿ ಪ್ರಮಾಣ 3-4 ಸಚಿವ ಸ್ಥಾನಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಸಾಧುವಾದ ಕ್ರಮ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಕನಿಷ್ಠ ರಾಜ್ಯ ಸರ್ಕಾರದಲ್ಲಿ 5 ಸ್ಥಾನಗಳನ್ನು ನಮ್ಮ ಬಲಗೈಸಿಂದ ಇಟ್ಟುಕೊಡಬೇಕು ಅಂತಕ್ಕಂಥದ್ದು ಅದು ನ್ಯಾಯಯುತ, ನಮ್ಮ ಹಕ್ಕು. ಅದು ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ, ಯಾರನ್ನು ಭಿಕ್ಷೆ ಬೇಡ್ತಾ ಇಲ್ಲ. ಈಗಾಗಲೇ ಸಚಿವ ಸಂಪುಟದಲ್ಲಿ 2 ಸ್ಥಾನಗಳನ್ನು
ಕೊಟ್ಟಿದ್ದೀರಿ, ಸ್ವಾಗತಾರ್ಹ. ಮತ್ತು ಕಳೆದ ಹಲವಾರು ಬಾರಿ ನಾವು ಮಳವಳ್ಳಿ ಕ್ಷೇತ್ರದ ಶಾಸಕರಾದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ನರೇಂದ್ರ ಸ್ವಾಮಿಯವ್ರನ್ನ ಮಂತ್ರಿ ಮಾಡಿ ಅಂತೇಳಿ ಎಲ್ಲ ನಾಯಕರುಗಳ ಮನೆಗಳ ಮುಂದೆ ಅವರನ್ನು ಗೋಗರ್ದು ಕೊಡ್ತೀವಿ, ಈ ಸಾಲ ಕೊಡ್ತೀವಿ, ಮುಂದೆ ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತೇಳಿ ನಮಗೊಂದು ಆಶಾಭಾವನೆ ಇತ್ತು. ಈ ಸಚಿವ ಸಂಪುಟದಲ್ಲಿ ಅವರಿಗೆ ಮೊದಲನೇ ಸಲ ಪಂಕ್ತಿನಲ್ಲಿ ಅವರು ಕೊಡ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇತ್ತು. ಆದರೆ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಎರಡನೇ ಬಾರಿ ಸಚಿವ ಸಂಪುಟದ ಪುನರ್ರಚನೆ ಏನು ನಡೀತದೆ, ಈ ಎರಡನೇ ಅವಧಿಯಲ್ಲಿ ಖಂಡಿತವಾಗಿ ಅವರಿಗೆ ಸ್ಥಾನಮಾನವನ್ನು ಕೊಡಲೇಬೇಕು ಅಂತಕ್ಕಂಥದ್ದು ಇಡೀ ಮಳವಳ್ಳಿ ತಾಲೂಕಿನ ಎಲ್ಲರ ಆಗ್ರಹ, ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರರ ಆಗ್ರಹ ಮತ್ತು ಕರ್ನಾಟಕ ರಾಜ್ಯದ ಏನು ಪ್ರಗತಿಪರ ಚಿಂತಕರಿದ್ದಾರೆ, ದಲಿತರ ಪರವಾಗಿರ್ತಕ್ಕಂಥ ಹೋರಾಟ ಸಮಿತಿಗಳೇನಿವೆ ಅವರೆಲ್ಲರ ಆಗ್ರಹ ಆಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನರೇಂದ್ರ ಸ್ವಾಮಿ ಅವರಿಗೆ ಯಾಕೆ ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಕೊಡುವುದು ಉತ್ತರವನ್ನು ನಾವು ಕೊಡಲೇಬೇಕಾಗ್ತದೆ. ಒಬ್ಬ ಯುವ ಮುಖಂಡ ಅವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿರ್ತಕ್ಕಂಥ ಒಬ್ಬ ಜನನಾಯಕ. ಉದಾಹರಣೆಗೆ ವಿಧಾನಮಂಡಲದ ನಮ್ಮ ಪರಿಶಿಷ್ಟ ಜಾತಿಯ ಒಂದು ಸಮಿತಿಯಲ್ಲಿ ಅವರು ಈ ಸಮುದಾಯಕ್ಕೋಸ್ಕರ ಮಾಡಿರ್ತಕ್ಕಂಥ ಹಲವಾರು ಸುಧಾರಣೆಗಳು, ಮೀಸಲಾತಿಗಳು, ಉದಾಹರಣೆಗೆ ಕಾಂಟ್ರಾಕ್ಟ್ ಮೀಸಲಾತಿ, ಅಬಕಾರಿದಲ್ಲಿ ಮೀಸಲಾತಿ ಮತ್ತು ಇನ್ನೂ ಹಲವಾರು ವಿಭಾಗಗಳಲ್ಲಿ ನಮ್ಮ ಪ್ರಮೋಷನ್ನ ಕೊಡ್ತಕ್ಕಂಥ ವಿಚಾರದಲ್ಲಿ, ಅಧಿಕಾರಿಗಳಿಗೆ ಪ್ರಮೋಷನ್ ಕೊಡ್ತಕ್ಕಂಥ ವಿಚಾರಗಳಲ್ಲಿ ಪ್ರಬಲವಾದ ಹೋರಾಟವನ್ನು ಮಾಡಿ ಸುಮಾರು 13 ಜನ ಚೀಫ್ ಇಂಜಿನಿಯರ್ಸನ್ನ ಕೊಡಲೇಬೇಕು ಅಂತೇಳಿ ಪಟ್ಟು ಮಾಡಿ ನರೇಂದ್ರ ಸ್ವಾಮಿ ಅವರು ಫಲವಾಗಿ ಅವತ್ತು 13 ಜನ ಚೀಫ್ ಇಂಜಿನಿಯರ್ಸು ನಮ್ಮ ಬಲಗೈಸಿದ್ದಾರೆ. ಮತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ಹಲವಾರು ಅಧಿಕಾರಿಗಳಿಗೆ ಬಡ್ತಿಯನ್ನು ಕೊಡಿಸಿ ಅವರಿಗೆ ಉನ್ನತ ಸ್ಥಾನದಲ್ಲಿ ಕೊಡಿಸಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಈ ಸಮುದಾಯದ ಗಟ್ಟಿ ಧ್ವನಿ ನರೇಂದ್ರ ಸ್ವಾಮಿ ಅಂತಕ್ಕಂಥದ್ದು ಭಾಳ ಹೆಮ್ಮೆಯಿಂದ ಹೇಳ್ತಕ್ಕಂಥ ವಿಚಾರ. ಬೇರೆ ಹಲವಾರು ನಮ್ಮ ನಾಯಕರುಗಳಿದ್ದಾರೆ, ಏನೇ ಇರಲಿ ಅವರು ಯಾರು ನಡೆಯತಕ್ಕಂಥ ಮಾತೇ ಆಗಲಿ ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲ ಸ್ಥಾನಗಳು ಗೆಲ್ಲಬೇಕಾದ್ರೆ ನರೇಂದ್ರ ಸ್ವಾಮಿ ಅವರಿಗೆ ಕಾರಣ ಅಂತಕ್ಕಂಥದ್ದನ್ನು ಮರೆಯಬಾರದು. ಇಡೀ ಜಿಲ್ಲೆಯ ಎಲ್ಲ ದಲಿತ ಸಮುದಾಯವನ್ನು ಒಗ್ಗಟ್ಟಾಗಿ ಮಾಡಿ ಬೇರೆ ಬೇರೆ ಪ್ರಬಲ ಕೋಮುಗಳು ಬೇರೆ ಬೇರೆ ಪಕ್ಷಗಳಿಗೆ ಓಟ್ಕೊಂಡಿರ್ತಕ್ಕಂಥದ್ದು ನಿದರ್ಶನ ಇದೆ. ಆದರೆ ಹೆಚ್ಚಿನ ಮತವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ದಲಿತ ಸಮುದಾಯ. ನರೇಂದ್ರ ಸ್ವಾಮಿ ಅವರೇ ಕಾರಣ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಸ್ಥಾನಗಳು ಗೆಲ್ಲಿಕ್ಕೆ ಅಂತಕ್ಕಂಥದ್ದು ಜಗಜ್ಜಾಹಿರ. ಈ ಅಂಶವನ್ನು ದಯಮಾಡಿ ನಾಯಕರು ಸಿದ್ದರಾಮಯ್ಯ ಇರ್ಬೋದು, ಡಿ.ಕೆ. ಶಿವಕುಮಾರ್ ಸಾಹೇಬ್ ಇರ್ಬೋದು, ಮತ್ತು ಉತ್ತಮವಾಗಿ ಆಯ್ಕೆಯಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು ಇರ್ಬೋದು, ನಮ್ಮ ಖರ್ಗೆ ಸಾಹೇಬ್ ಎಲ್ಲರೂ ಕೂಡ ಮನವರಿಕೆ ಮಾಡಿ ನರೇಂದ್ರ ಸ್ವಾಮಿ ಅವ್ರನ್ನ ಖಂಡಿತವಾಗೂ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲರ ಆಗ್ರಹ ಆಗಿದೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತದೆ ಅಂತಕ್ಕಂಥ ವಿಶ್ವಾಸ ಕೂಡ ನಮಗಿದೆ. ಮತ್ತು ನಾವು ಮುಂದಿನ ಹೋರಾಟವಾಗಿ ನಾವು ಮಳವಳ್ಳಿಯಿಂದ ವಿಧಾನಸೌಧದವರೆಗೆ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ದಲಿತ ಮುಖಂಡರು ಸೇರಿ ನಾವು ಪಾದಯಾತ್ರೆಯನ್ನು ಮಾಡಿ ನಾವು ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ನಾವು ಕಾರ್ಯತಂತ್ರವನ್ನು ರೂಪಿಸ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಹೋರಾಟ ನಿರಂತರ. ಬೆಳೆಯುವ ಉಳಿವಿನ ಪ್ರಶ್ನೆ ನರೇಂದ್ರ ಸ್ವಾಮಿ ಮಂತ್ರಿ ಆಗಲೇಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲರ ಒತ್ತಾಯ ಆಗಿದೆ, ಆಗ್ರಹ ಆಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನನ್ನ ಮೂಲಕ ನಮ್ಮ ಮತವನ್ನು ಸೆಳೆದು ನಾವು ಕೂಡ ಹಬ್ಬಕ್ಕಾದ ಮರ ಅಂತೇಳಿ ಅಂದಿನಿಂದ ಇಂದಿನವರೆಗೂ ಕೂಡ ಕಾಂಗ್ರೆಸ್ಸು 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 ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತ ಕೊಟ್ಟು ನಮ್ಮ ನಾಯಕರಲ್ಲಿ ಒಬ್ಬ ಮುಖ್ಯಮಂತ್ರಿ ಮಾಡೋಕ್ಕೆ ಈ ಪಕ್ಷ ಗಮನ ಕೊಡಲಿಲ್ಲ. ಆದರೂ ಕೂಡ ಕಣ್ಣೀರು ಬಿಸಿನೀರು ಇದ್ದಂಗೆ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಕೊಟ್ಟು ಕಣ್ಣು ಮಾಡಿದರು. ತಮಿಳುನಾಡಲ್ಲಿ 8 ಜನ SC ಮುಖ್ಯಮಂತ್ರಿ ಮಾಡೋರು, 8 ಜನ ಮಂತ್ರಿಗಳು ಮಾಡೋರು, 8 ಜನ ಮಂತ್ರಿ ಮಾಡೋರು ತಮಿಳುನಾಡಿಗೆ ಆಗ್ಲೇ. ಆದರೆ ಇಲ್ಲಿ ನಮಗೆ ಮೂಗು ತೂರ್ಸ್ಕೊಂಡು 5 ಜನಕ್ಕೆ ನಿಲ್ಲಿಸಿ ಇನ್ನಿಬ್ಬರಿಗೆ ಕೊಟ್ಟರೆ ಎಷ್ಟಾಗೋದಿಲ್ಲ, ಯಾವ ಜನಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದೀರಿ ಅಂತ ಅದು ನಿಮಗೆ ಅರಿವಾಯ್ತದೆ.
ನಾವು ಯಾರು ಇಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ. ನಮ್ಮ ಮೇಲ್ಮಟ್ಟದ ನಾಯಕರುಗಳಿಗೆ ಇದು ನಾವು ಮನವಿ ಮಾಡ್ತಾ ಇರೋದು. ಮಂಡ್ಯ ಜಿಲ್ಲೆ ಒಳಗೆ ನರೇಂದ್ರ ಸ್ವಾಮಿ ಇಲ್ಲ ಅಂದರೆ ಕಚ್ಚಿದ ಕಾಂಗ್ರೆಸ್ ಮೇಲೆ ಎತ್ತವರು ಯಾರೂ ಇರಲಿಲ್ಲ. ಇಡೀ ಜಿಲ್ಲೆ ಒಳಗೆ SC ST ಎಲ್ಲಿದೆ ಆ ಮೂಲೆ ಕೇರಿ ಬೀದಿಗೂ ಹೋಗಿ ಎತ್ಕಟ್ಟಿ ಕಾಂಗ್ರೆಸ್ ಕೊಟ್ಕೊಡ್ಬೇಕು ಅಂತ ಎತ್ತಿ ಸಂಘಟನೆ ಮಾಡಿ 7 ಶಾಸಕರ ಪೈಕಿ 6 ಶಾಸಕರು ಇವತ್ತು ಈ ಜಿಲ್ಲೆ ಕಾಂಗ್ರೆಸ್ ಶಾಸಕರುಗಳಿದ್ದಾರೆ. ಅಂಥದ್ರಲ್ಲಿ ಯುವಕ ಮತೋತ್ಸವೆ ಕೆಲಸ ಮಾಡುವಂಥ ದಕ್ಷತೆಗಾರ, ಈಗಾಗಲೇ ಹೊಸತೇನಲ್ಲ, ಹಿಂದೆ ಮಂತ್ರಿಯಾಗಿದ್ದವರು. ಅದರಿಂದ ದಯವಿಟ್ಟು ನೀವು ಬೇರೆಯವ್ರಿಗೂ ಕೊಡಿ, ನಾವು ಕೊಡಬೇಡಿ ಅಂತ ಹೇಳುವುದಿಲ್ಲ. ಆದರೆ ನಮ್ಮ ಮನವಿ ಏನಂದರೆ ನಮ್ಮ ನರೇಂದ್ರ ಸ್ವಾಮಿ ಅವ್ರಿಗೆ ಮಂತ್ರಿ ಕೊಡಬೇಕು. ನೀವು ಖರ್ಗೆ ಸಾಹೇಬರಾಗಿರ್ಬೋದು, DK ಸಾಹೇಬರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಹರಿಪ್ರಸಾದ್ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು. ಇದನ್ನು ನೀವು ಗಮನಿಸಬೇಕು. ನೀವು ಈ ಜಿಲ್ಲೆ ಹಿಂದೆ 2008ರಿಂದ ಹಿಂದೆ ಹೆಂಗಿತ್ತು, 2008ರಿಂದ ಈಗ ಹೆಂಗಿತ್ತೆ, ಹಿಂದೆ ಶಾಸಕರು ಎಲ್ಲೆಲ್ಲಿದ್ದರು, 2008ರಿಂದ ಎಷ್ಟು ಇಂಪ್ರೂವ್ ಆಯಿತು ಈ ಜಿಲ್ಲೆ ಕಾಂಗ್ರೆಸ್ಸಲ್ಲಿ ಅನ್ನೋದನ್ನು ನೀವೆಲ್ಲ ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ನಮ್ಮ ಮನವಿ. ಅದರಿಂದ ನಮ್ಮ ನರೇಂದ್ರ ಸ್ವಾಮಿ ಅವ್ರಿಗೆ ಮಂತ್ರಿ ಕೊಡಬೇಕು ಅಂತೇಳಿ ನಾವೆಲ್ಲ ಸಂಘಟನೆಯವರು ಇಡೀ ಜಿಲ್ಲೆಯಿಂದ ತಾಲೂಕಿಂದ ನಾವು ತಮ್ಮಲ್ಲಿ ಮನವಿ ಮಾಡ್ತೀವಿ. ಈ ಮನವಿಗೆ ತಾವು ಗಮನ ಇಟ್ಟು ನಮಗೆ ಮಂತ್ರಿ ಕೊಡಬೇಕು. ಹೋದ ಸಾರಿ ಚುನಾವಣೆಯಲ್ಲಿ ಈ ರಾಜ್ಯದ ಚುನಾವಣೆ MLA ಚುನಾವಣೆ